ಸೈನ್ಸ್ಗೂ ತಿಳಿಯದ ವಿಷಯಗಳು ಈ ದೇವಾಲಯದಲ್ಲಿ ನಡೆಯುತ್ತೆ. ಅನ್ಬಿಲಿವಬಲ್ ಮಿಸ್ಟರೀಸ್ಗಳ ಗೂಡು ಈ ದೇವಾಲಯ. 32 ಕಿಚನ್ಗಳು, 20,000 ಜನಕ್ಕೆ ಕುಕ್ ಮಾಡ್ತಾರೆ ಡೈಲಿ. ಬಟ್ ಇದುವರೆಗೂ ಸ್ವಲ್ಪ ಕೂಡ ವೇಸ್ಟ್ ಮತ್ತು ಯಾರಿಗೂ ಶಾರ್ಟೇಜ್ ಕೂಡ ಆಗಿಲ್ವಂತೆ. ಈ ದೇವಾಲಯದ ಮೇಲೆ ಯಾವುದೇ ಪಕ್ಷಿ ಅಥವಾ ಫ್ಲೈಟ್ಗಳು ಹಾರಾಡೋದಿಲ್ಲ. ಈ ದೇವಾಲಯದ ಮೇಲೆ ಇರುವ ಫ್ಲಾಗ್ ಆಲ್ವೇಸ್ ಫ್ಲೈಸ್ ಎಗೇನೆಸ್ಟ್ ವಿಂಡ್. ಎವ್ರಿ ಡೇ ಪೂಜಾರಿಗಳು ಈ ಫ್ಲಾಗ್ನ ಚೇಂಜ್ ಮಾಡ್ತಾರೆ, ಯಾವುದೇ ಸೇಫ್ಟಿ ಪ್ರಿಕಾಷನ್ ಇಲ್ಲದೆ. ಹೊರಗಡೆ ಎಷ್ಟೇ ಸಮುದ್ರದ ಸೌಂಡ್ ಇದ್ದರೂ ಒಳಗಡೆ ಮಾತ್ರ ಜಸ್ಟ್ 1 ಪಿನ್ ಡ್ರಾಪ್ ಸೈಲೆನ್ಸ್. ಒಂದು ಸ್ಟೆಪ್ಪು ಆ ದೇವಾಲಯದ ಒಳಗಡೆ ನೀವು ಇಟ್ಟರೆ ಆ ಸಮುದ್ರದ ಸೌಂಡ್ ಕಂಪ್ಲೀಟ್ಲಿ ಗಾನ್. ಈ ದೇವಾಲಯದ ಮೇಲೆ ಇರುವ ಸುದರ್ಶನ ಚಕ್ರ ನೀವು ಯಾವುದೇ ದಿಕ್ಕಿನಿಂದ ನೋಡಿದ್ರೂ ನಮ್ಮ ಕಡೆನೇ ಮುಖ ಮಾಡಿರೋ ಥರ ಕಾಣುತ್ತೆ. ಹಾಯ್ ಹಲೋ ನಮಸ್ಕಾರ ಶಿವ, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿಕ್ ಪ್ರವಾಸಿಗ. ನಾನು ಪವನ್. ವೆಲ್ಕಮ್ ಟು ಪೂರಿ ನಗರ. 3 days ಕಂಪ್ಲೀಟ್ ಪೂರಿ ಮತ್ತು ಅಕ್ಕಪಕ್ಕದ ಫೇಮಸ್ ಪ್ಲೇಸ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಜಾಯಿನ್ ಆ್ಯಂಡ್ ವಾಚ್ ಟಿಲ್ ದ ಎಂಡ್. ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು ಈ ಜಗನ್ನಾಥನ ದರ್ಶನ ಮಾಡೋಕ್ಕೆ. ನೀವು ಏನಾದರೂ ಈ ಜಗನ್ನಾಥನ ದರ್ಶನಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಟ್ರೈನ್, ಬಸ್, ಫ್ಲೈಟ್ ಎಲ್ಲದರಲ್ಲೂ ಹೋಗ್ಬೋದು. ಟ್ರೈನ್ ಆದರೆ ಡೈರೆಕ್ಟು ಪೂರಿಗೆ ಸ್ಯಾಟರ್ಡೆ ಬ್ಯಾಂಗ್ಳೂರಿಂದ 10:40 PM ಇದೆ. ನಿಯರ್ಲಿ 30 hours ಇದು ತೊಗೊಳುತ್ತೆ. ಬಟ್ ಆಲ್ಟರ್ನೇಟಿವ್ ಅಂದರೆ ನೀವು ಭುವನೇಶ್ವರ್ಗೆ ಹೋಗಿ ಅಲ್ಲಿಂದ ಮತ್ತೆ ಟ್ರೈನ್ಗಳು ತೊಗೊಬೋದು ಪೂರಿಗೆ, ಅಥವಾ ವಿಶಾಖಪಟ್ಟಣಂಗೆ ಹೋಗಿ ಅಲ್ಲಿಂದ 5 hours ಜರ್ನಿ ಪೂರಿಗೆ ಅಷ್ಟೇ. ನೆಕ್ಸ್ಟ್ ಬಸ್ ಕೂಡ ಅವೈಲಬಲ್ ಇದೆ, ಬ್ಯಾಂಗ್ಳೂರ್ ಟು ಭುವನೇಶ್ವರ್. ದೆನ್ ಅಲ್ಲಿಂದ ಪೂರಿಗೆ ನೀವು ಟ್ರೈನ್ ಅಥವಾ ಬಸ್ ತೊಗೊಬೋದು. ಜಸ್ಟ್ 70 kilometers ಭುವನೇಶ್ವರಿಂದ. ಸೇಮ್ ಫ್ಲೈಟ್ಸ್ ಕೂಡ ಅವೈಲಬಲ್ ಇದೆ. ಬ್ಯಾಂಗ್ಳೂರ್ ಟು ಭುವನೇಶ್ವರ್ ಹೋಗಬೇಕು, ದೆನ್ ಅಲ್ಲಿಂದ ಪೂರಿಗೆ ನಿಮ್ಮ ಓನ್ ವೆಹಿಕಲ್ ಅಥವಾ ಬಸ್ ಅಥವಾ ಟ್ರೈನ್ ತೊಗೊಬೋದು. ನಾವು 2 months ಬ್ಯಾಕ್ ಭುವನೇಶ್ವರ್ಗೆ ಬುಕ್ ಮಾಡಿದ್ದಕ್ಕೆ ನಮಗೆ ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ 5.7K ಏನೋ ಚಾರ್ಜ್ ಆಯಿತು. ನೀವು ಡೈರೆಕ್ಟಾಗಿ ಒಂದು ವೀಕಲ್ಲಿ ಅಥವಾ 2 weeksಲ್ಲಿ ಏನಾದರೂ ಹೋಗಬೇಕು ಅಂದರೆ 7K 8Kವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಫ್ಲೈಟ್ನಲ್ಲಿ. ದೆನ್ ನಾವು ಭುವನೇಶ್ವರ್ಗೆ ಹೋಗಿ ಇಳ್ಕೊಂಡು ಅಲ್ಲಿಂದ ರೆಂಟಲ್ ಕಾರ್ ಆಲ್ರೆಡಿ ಬುಕ್ ಮಾಡಿದ್ವಿ. 500 ಅಡ್ವಾನ್ಸ್ ಕಟ್ಟಿದ್ವಿ. ಆ ಕಾರ್ನ ತಗೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ನಾವು 7-seater ಎರ್ಟಿಗಾ ಕಾರ್ ಬುಕ್ ಮಾಡಿದ್ದು. ಫಸ್ಟ್ 500 ಅಡ್ವಾನ್ಸ್ ಕೊಟ್ಟಿದ್ವಿ. ನೆಕ್ಸ್ಟ್ ಏನು ಅಂದರೆ 2400 ಪರ್ ಡೇ ಇವರ ಚಾರ್ಜ್ ಇರುತ್ತೆ ಕಾರ್ಗೆ, ಅದು ಎರ್ಟಿಗಾಗೆ. ನಾವು 7 members ಇರೋದ್ರಿಂದ ಎರ್ಟಿಗಾನೇ ನಾವು ಪ್ರಿಫರ್ ಮಾಡಿದ್ದು. ನೆಕ್ಸ್ಟ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಅವ್ರಿಗೆ ಕೊಡಬೇಕಾಗಿದ್ದಂಥ ಅಮೌಂಟ್ನ ಪೇ ಮಾಡಿ ಕಾರ್ ತೊಗೊಂಡು ಇಲ್ಲಿ ನಮ್ಮ ಯೂಟ್ಯೂಬರೇ ಡ್ರೈವರ್ ಆಗಿದ್ದಾರೆ. ಅವ್ರ ಪಕ್ಕದಲ್ಲಿ ಡ್ರೈವರ್ ಪ್ರೋ ಮ್ಯಾಕ್ಸ್ ನಾವು ಪೂರಿಗೆ ಹೋಗೋಕ್ಕಿಂತ ಮುಂಚೆ ಹೋಗ್ಬೇಕಾಗಿರೋ ಪ್ಲೇಸ್ ಮತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಭುವನೇಶ್ವರ ಅಲ್ಲಿರುವ ಲಿಂಗರಾಜ್ ಟೆಂಪಲ್. ಟಿಕೆಟಾ कितना 100 रुपये. हाँ 100 rupees जी, ना मंदिर का है. ನಾವು ಪೂರಿಗೆ ಹೋಗೋಕ್ಕೆ ಮುಂಚೆ ಲಿಂಗರಾಜ್ ಟೆಂಪಲ್ನ ದರ್ಶನ ಮಾಡಿಕೊಂಡು ಹೋಗ್ಬೇಕಂತೆ. ಈ ತಪ್ಪನಂತೂ ನೀವು ಮಾಡಲೇಬೇಡ್ರಿ. ನೋಡ್ರಿ, ಇಲ್ಲೆಲ್ಲ ಫ್ರೀ ಪಾರ್ಕಿಂಗ್ ಇದೆ. ನಾವಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಅವ್ನು ಯಾರ್ದೋ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದಂಗಾಯ್ತು. ನೆಕ್ಸ್ಟ್ ಟೈಮು ನೀವು ಪಾರ್ಕಿಂಗು ಅಲ್ಲೆಲ್ಲೂ ಪ್ರೈವೇಟಲ್ಲಿ ಹಾಕ್ತಿದ್ದಂಗೆ ಡೈರೆಕ್ಟು ದೇವಸ್ಥಾನ ಮುಂದೆನೇ ಬಂದು ಹಾಕ್ರಿ. ನೋಡ್ರಿ, ಎಲ್ಲ ಫ್ರೀ ಪಾರ್ಕಿಂಗು. ನಾವೇ ದಡ್ಡ ನನ್ನ ಮಕ್ಕಳು ಅಲ್ಲಿಂದ ಬೇರೆ ನಡ್ಕೊಂಡು ಬೇರೆ ಬರ್ತಾ ಇದ್ದೀವಿ. ಅಲ್ಲಿಗಲ್ಲಿಗೂ ಒಂದೊಂದು ಟೆಂಪಲ್ ಸಿಗುತ್ತೆ ಭುವನೇಶ್ವರು ಮತ್ತು ಪೂರಿಯಲ್ಲಿ. ಅದಕ್ಕೋಸ್ಕರ ಒಡಿಸ್ಸಾ ಕಂಪ್ಲೀಟ್ನ ನಾವು ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತ ಕರಿತೀವಿ. ನೋಡಿ ಸಾರ್ಥಕ ಆಯಿತು. ಹತ್ಬಿಟ್ಟು ಹೋಗಿ ಇಟ್ಕೊಳ್ಳೋದು.
ಈ ಲಿಂಗರಾಜ್ ಟೆಂಪಲ್ನ ವಿಶೇಷಗಳು ಏನಂದರೆ ಸೀತೆನ ರಾಮ ಮದುವೆ ಆಗೋ ಟೈಮ್ನಲ್ಲಿ ಒಂದು ಧನಸ್ಸು ಮುರಿತಾನೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆ ಧನಸ್ಸಿನ ಅರ್ಧ ಭಾಗ ಈ ದೇವಾಲಯದ ಮೇಲಿದೆ ಅಂತ ಹೇಳ್ತಾರೆ. ದೇವಾಲಯದ ಒಳಗೆ ಪರಶುರಾಮ ಪೂಜೆ ಮಾಡ್ತಿದ್ದಂತಹ ಲಿಂಗ ಇದೆ. ಈ ದೇವಾಲಯ ಜಗನ್ನಾಥ ಪುರಿಯ ದೇವಾಲಯಕ್ಕೂ ಹಳೆಯ ದೇವಾಲಯ, 11th ಸೆಂಚುರಿ ದೇವಾಲಯ ಇದಾಗಿದೆ. ಮೊಬೈಲ್ ಒಳಗೆ ಅಲೋ ಇರಲ್ಲ, 10 ರೂಪೀಸ್ ಕೊಟ್ಟು ಹೊರಗಡೆ ಇಟ್ಟೋಗ್ಬೇಕಾಗುತ್ತೆ. ದರ್ಶನ ಮಾಡ್ಕೊಂಡು ಬಂದು ಮಹಾಕಾಳ್ ಲಿಂಗ ಮತ್ತು ಶಿವಲಿಂಗ ಎರಡನ್ನು ದರ್ಶನ ಮಾಡ್ಕೊಳ್ಳಿ. ಟೀ ತಗೊಂಡು ಒಂದಿಷ್ಟು ಇನ್ಫಾರ್ಮೇಷನ್ ತಗೊಂಡ್ಬಂದೆ. ಇಲ್ಲಿ ಬಂದು ಮೇಯ್ನ್ ಟೆಂಪಲ್ ಬಂದು ಲಿಂಗರಾಜ್ ಟೆಂಪಲ್ ಒಂದೇ, ಅದ್ರ ಜೊತೆಗೆ ಮುಕುಟೇಶ್ವರು ಮತ್ತು ರಾಜಾರಾಣಿ ಅಂತ ಹೇಳ್ಬಿಟ್ಟು ನೆಟ್ಟಲ್ಲಿ ನೋಡಿದ್ವಿ, ಅದನ್ನು ಕೇಳಿದೆ. ಆ ಟೆಂಪಲ್ ಆಗಿ ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಟೆಂಪಲ್ಸ್ ಥರ ಟ್ರೀಟ್ ಮಾಡ್ತಾರಂತೆ. ಟೀ ಸೇಮ್ ಆಜ್ಮಲ ಇರ್ತೈತಲ್ಲ, ಸೇಮ್ ಅದೇ ಥರನೇ ಇದೆ. ಲಿಂಗರಾಜ್ ಟೆಂಪಲ್ನ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ಪೂರಿ ಕಡೆ ಹೊರಡ್ತಾ ಇದ್ದೀವಿ. ಕಾರ್ಗೆ ಪೆಟ್ರೋಲ್ ಮತ್ತು ಟೋಲ್ ಚಾರ್ಜಸ್ ಎಲ್ಲ ನಮ್ಮದೇ ಇರುತ್ತೆ. ಈ ದೇವಿ ಹೆಸರು ಮಂಗಳಮಾತೆ ಅಂತ. ಊರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋದರೆ ನಾವು ಊರಿಗೆ ಹೋಗಿ ಬರೋವರೆಗೂ ಯಾವುದೇ ದಾರಿ ತಪ್ಪಲ್ಲ ಅಂತ ಹೇಳ್ತಾರೆ. ಟೆಂಪಲಲ್ಲಿ ಬ್ರಹ್ಮ ಮತ್ತೆ ಮಹೇಶ್ವರ ಜಗನ್ನಾಥನ್ ನೋಡಕ್ ಬಂದಾಗ ಆ ಟೆಂಪಲ್ಲು ಈ ದೇವಿ ಅವ್ರನ್ನ ಇದನ್ನ ಮಾಡ್ತಾರೆ, ದಾರಿ ತೋರಿಸ್ತಾರಂತೆ ಹೆಂಗ್ ಹೋಗ್ಬೇಕು ಅವ್ರನ್ನ ಇದನ್ನ ಭೇಟಿ ಆಗಕ್ಕೆ ಅಂತ. ಸೊ ಇಲ್ಲಿ ನಾವು ಈ ಟೆಂಪಲ್ಗೆ ಬಂದೋದ್ರೆ ನಾವು ಎಲ್ಲೂ ನಮ್ಮ ಇದರಲ್ಲಿ ಟ್ರಿಪ್ಪಲ್ಲಿ ದಾರಿ ತಪ್ಪಲ್ಲ. ಊರಿಗೆ ಎಂಟ್ರಿ ಆಗಿದ ತಕ್ಷಣ ನಾವು ಫಸ್ಟ್ ಬಂದಿದ್ದೆ ಸ್ವರ್ಗದರ ಬೀಚು. ಇಲ್ಲಿ ಪಾರ್ಕಿಂಗಂತೂ ಎಲ್ಲೂ ಜಾಗ ಇಲ್ಲ. ಆಗಿದಾಗ್ಲಿ ಅಂತ ನೋ ಪಾರ್ಕಿಂಗ್ ಅಲ್ಲೇ ಪಾರ್ಕ್ ಮಾಡಿ ಬರ್ತಾ ಇದ್ದೀವಿ ಆರತಿ ನೋಡಕ್ಕೆ. ಆರತಿ ನೋಡಿದ್ರೆ ಇಲ್ಲಿಂದ 1 ಕಿಲೋಮೀಟ್ರ್ ಅಂತಾರೆ. ಅಲ್ಲಿ ಬೇರೆ ಜಾಗ ಬೇರೆ ಇಲ್ಲ. ನಾನು ಬೇರೆ ಬೇರ್ ಫುಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸಮುದ್ರ ಆರತಿ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ರೂಮ್ಗೆ ಫಸ್ಟ್ ಚೆಕ್ ಇನ್ ಆಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ಬುಜ್ಜಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ನಾವು 2 ಡೇಸ್ ರೂಮ್ ಬುಕ್ ಮಾಡಿದ್ವಿ. ಟೋಟಲ್ ಕಾಸ್ಟ್ ಬಂದು 8K ಆಯಿತು. ಈ ಹೋಟೆಲ್ನಲ್ಲಿ ಕಿಚನ್ ಕೂಡ ಇದೆ, ಫ್ರೀ ಫಾರ್ ಟೀ, ಕಾಫಿ ಅಥವಾ ಬೇಬಿ ಫುಡ್ ಮಾಡ್ಕೊಳ್ಳೋಕ್ಕೆ. ಬಟ್ ನಾವೇನಾದರೂ ಮೇನ್ ಡಿಶಸ್ ಏನಾದರೂ ಮಾಡ್ತೀವಿ ಅಂದರೆ 300 ರೂಪೀಸ್ ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ. ಈ ಹೋಟೆಲ್ನ ನೇಮ್ ಬಂದು ಕಾಕಾರ ಬೀಚ್ ಹೋಮ್ ಸ್ಟೇ ಅಂತ. ನಿಯರ್ ಬೀಚ್ ಹತ್ರನೇ ಸಿಗುತ್ತೆ. ನೀವು ಬೀಚ್ಗೆ ಬೇಕಾದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗಿ ಅಲ್ಲಿ ಬೇಕಾದರೆ ಪ್ಲೇಯಿಂಗ್ ಎಲ್ಲ ಆಟ ಆಡ್ಕೊಂಡೆಲ್ಲ ಬರಬಹುದು. ಸ್ಟೇ ಆದಮೇಲೆ ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದು ಫಸ್ಟ್ ಡೇ ಜಗನ್ನಾಥನ ದರ್ಶನ ಮಾಡ್ಕೊಬೇಕು. ನೈಟ್ ರಶ್ ಇರಲ್ಲ, ಕಮ್ಮಿ ಜನ ಇರುತ್ತೆ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಾವೆಲ್ಲ ಫ್ಲೈಟಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿರೋ ಕಾರಣದಿಂದ ನಾಳೆ ಮೊದಲ ಕೆಲಸ ಜಗನ್ನಾಥನ ದರ್ಶನ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಈಗ ಎಲ್ಲ ಫ್ರೆಶ್ ಅಪ್ ಆಗಿ ಊಟದ ಕಡೆ ಮುಖ ಮಾಡ್ತಾ ಇದ್ದೀವಿ. ಊಟ ಎಲ್ಲಿ ಸಿಗುತ್ತೆ ಅಂತ ಸಿಟಿ ಸ್ಟ್ರೀಟ್ನಲ್ಲಿ ಅಡ್ಡಾಡ್ತಾ ಇದ್ದೀವಿ. ಒಳ್ಳೆ ಊಟ ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ಒಳ್ಳೆ ಊಟಕ್ಕೋಸ್ಕರ ಅಡ್ಡಾಡ್ತಾ ಇದ್ದೀವಿ. We have the proof that he said that he's giving the party. If he doesn't give, wherever you find him, the party, but he's paying amount. Wherever you find him in Bangalore, just throw stones at him. That's all. ಇದು ಬಿಸ್ಲರಿ ಅಲ್ಲ, ಬಬಲ್ಸ್. ಟೋಟಲು 7 ಜನಕ್ಕೆ 1200. ಬರ್ತಾಯ್ತು. 8 ರೂಪಾಯಿ ಅಲ್ವಾ? ಈ ಪ್ರಸಾದ್ ಹೋಟೆಲ್ಲು ನಾವು ಸ್ಟೇ ಮಾಡಬೇಕು ಅಂತ ಮಾಡಿದಂಥ ರೂಮಿಂದ ಜಸ್ಟ್ ಒಂದು 300-400 ಮೀಟರ್ಸ್ ಹತ್ರನೇ ಇತ್ತು. ಎಲ್ಲಿ ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಜನ ತುಂಬಿ ತುಳ್ಕಾಡ್ದಿರ್ತಾರೆ. ಅಂಗಾಡಿಯಲ್ಲಿ ಒಂದು ಸಾಂಗ್ ಡೆಡಿಕೇಟ್ ಮಾಡ್ರಿ. ನಾನು ಸಾಂಗಿಂಗ್ ಎಲ್ಲ ಚೆನ್ನಾಗಿ ಬರೋದು. ಇರ್ಲಿ ಹೇಳ್ರಿ. ನೀವ್ ಹೇಳ್ರಿ. ತಂಗಾಳಿಯಲ್ಲಿಂದ ಬೀಸಿದೆ ಸಂಗಾತಿ ಕಣ್ಸೋತಿ
ನಮ್ಮ ಸಿಂಗಿಂಗ್ಗೆ ನನ್ನ ಅಭಿನಂದನೆಗಳು. ಅದ್ಭುತವಾಗಿ ಹಾಡಿದ್ರಿ ನೀವು. ಆಸ್ ಎ ಮ್ಯೂಸಿಷಿಯನ್ ನಾನು ಹೇಳ್ತೀನಿ, ನೀವು ತುಂಬಾ ಒಳ್ಳೆ ಸಿಂಗರು, ಎರಡೇ ಮಾತೇ ಇಲ್ಲ. ಯು ಆರ್ ಫ್ಯಾಂಟಾಸ್ಟಿಕ್. ನೀವೊಂದು ಈಗ ನಿಮ್ಮ ಮುಂದೆ ಹಾಡಲಿದ್ದಾರೆ ಸಚಿನ್ ತುರ್ಗಲ್ ಅವರು ಹೂವಿನ ಬಾಣದಂತೆ ಮೇಲ್ ವರ್ಷನ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ ಚಿತ್ರವಾದಂತೆ ಬಂದ ನೀ ಬಂದ ಮೇಲೆ ಬಾಕಿ ಮಾತೇನು. ಇವತ್ತಿಗೆ ಪೂರಿಯ ಮೊದಲ ದಿನ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡೇ ಪೂರಿ ಜಗನ್ನಾಥನ ದರ್ಶನ ಮಾಡಿಕೊಂಡು ಮತ್ತು ಪೂರಿಯಲ್ಲಿರುವ ಎಲ್ಲ ಟೆಂಪಲ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಗುಡ್ ನೈಟ್, ಟೇಕ್ ಕೇರ್.